ಭೂಕಂಪಕ್ಕೆ ತತ್ತರಿಸಿದ ಮಯನ್ಮಾರ್ನಲ್ಲಿ ಮತ್ತೆ ಕಂಪನ. ನಿನ್ನೆ ರಾತ್ರಿ 11:56ಕ್ಕೆ 4.2ರಷ್ಟು ತೀವ್ರತೆಯ ಭೂಕಂಪ. 696ಕ್ಕೂ ಹೆಚ್ಚು ಜನರ ಸಾವು, 1000ಕ್ಕೂ ಹೆಚ್ಚಿನ ಜನರಿಗೆ ಗಾಯ. ಗಂಟೆಗೂ ಹೆಚ್ಚಾಗ್ತಿದೆ ಸಾವು ನೋವಿನ ಸಂಖ್ಯೆ. ಪರಪ್ಪನ ಅಗ್ರಹಾರ ಜೈಲಿಂದ ಹೊರಬಂದ ರಜತ್ ವಿನಯ್ ನಿನ್ನೆ 24ನೇ ACM ಕೋರ್ಟ್ನಿಂದ ಜಾಮೀನು ಮಂಜೂರು. ಷರತ್ತುಬದ್ಧ ಬೇಲ್ ಮೇಲೆ ರಿಲೀಸ್ ಆದ ರಜತ್ ವಿನಯ್ ಎಲ್ಲರೂ ಸೇರಿ ಮಾತಾಡೋಣ ಎಂದು ಹೇಳಿ ಹೊರಟ ವಿನಯ್. ಶಾಲಾ ಪ್ರವೇಶಕ್ಕೆ ಪೋಷಕರಿಗೆ ವಯೋಮಿತಿ ಸಂಕಟ. ಸಂಕಷ್ಟದ ಸುಳಿಯಲ್ಲಿ ಲಕ್ಷಾಂತರ ಮಕ್ಕಳು, ಪೋಷಕರು. UKG ರಿಪೀಟ್ ಮಾಡಿ ಇಲ್ಲ ಅಡ್ವಾನ್ಸ್ UKGಗೆ ದಾಖಲಿಸಿ. ಸರ್ಕಾರದಿಂದ ಆದೇಶ ಬಂದಿಲ್ಲ ಅಂತಿರೋ ಶಾಲೆಗಳು. ಕೊಡಗಿನ ಒಂಟಿ ಮನೆಯಲ್ಲಿ ಒಂದೇ ಕುಟುಂಬದ 4 ಜನರನ್ನ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿ 6 ಗಂಟೆಯ ಒಳಗೆ ಬಂಧಿಸುವಲ್ಲಿ ಕೊಡಗು ಜಿಲ್ಲಾ ಪೊಲೀಸರು ಯಶಸ್ವಿ. ಆರೋಪಿ ಗಿರೀಶ್ ಮೃತ ಮಹಿಳೆ ನಾಗಿಯ 3ನೇ ಗಂಡನಾಗಿದ್ದು 2ನೇ ಗಂಡನೊಂದಿಗೆ ಮತ್ತೆ ಸಂಬಂಧದಲ್ಲಿದ್ದಾಳೆ ಎಂಬ ಸಂಶಯದಿಂದ ಹೆಂಡತಿ, ಅಜ್ಜ, ಅಜ್ಜಿ ಮತ್ತು ಮಲಮಗಳ ಕೊಲೆ ಮಾಡಿದ್ದಾನೆ.